ಅದನ್ನು ಒಳಗೋಗಿ ನೋಡೋದಕ್ಕೆ ಪರ್ಮಿಷನ್ ಬೇಕು, ಪರ್ಮಿಷನ್ ಲೆಟರ್ ಅಂತ ಕೊಡ್ತಾರೆ, ಅದನ್ನೆಲ್ಲ ತಗೋಬೇಕು. ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ, ರಿಕ್ವೆಸ್ಟ್ ಮಾಡಬೇಕು, ಅಷ್ಟೊಂದು ಟೈಮ್ ಎಲ್ಲ ಇಲ್ಲ ನಮಗೆ. ಅಂದರೆ ಏನಂತಂದರೆ ಅಲ್ಲಿ ನಮಗೆ ಚೆಕ್ ಪೋಸ್ಟಲ್ಲಿ 1.5 ಗಂಟೆ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಈ ಕಡೆಯಿಂದ ಆ ಕಡೆ ಈಚೆ ಹೋಗಬೇಕು. ನಾವೇನಾದರೂ 1.5 ಗಂಟೆಗಿಂತ ಲೇಟ್ ಆಯಿತು, ಅರ್ಧ ಗಂಟೆ 1/4 ಗಂಟೆ ಎಲ್ಲ ಏನಾಗಲ್ಲ. ಅದಕ್ಕಿಂತ ಅವರ್ಗಟ್ಲೆ ಏನಾದ್ರು ನಾವು ಲೇಟಾಗಿ ಹೋದರೆ ಕ್ವಶನ್ಸ್ ಮಾಡ್ತಾರಂತೆ, ಏಂತಕ್ಕೆ ಲೇಟಾಗಿ ಬಂದ್ರಿ ಏಂತಕ್ಕೆ ಅಂತ. ಅದಕ್ಕೆ ನಾವು ರೀಸನ್ಸ್ ಕೊಡಬೇಕಾಗುತ್ತೆ. ಆದರೆ ಈ ರೋಡ್ಗಳು ಮಾತ್ರ ತುಂಬಾ ಬೇಜಾರು ಮಾಡ್ತಾ ಇದೆ. ಇದಕ್ಕೇನಾದ್ರು ಗಮನ ಕೊಟ್ಟು ಈ ರೋಡ್ನ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಏನು ಸಕ್ಕದಾಗಿದೆ ಗುರು ವ್ಯೂ. ನೀರು ಜಾಸ್ತಿ ಆಗುತ್ತೆ ಅನ್ಸುತ್ತಲ್ವ ಇಲ್ಲೆಲ್ಲ? ಇವಾಗ ಕಮ್ಮಿ ಇದೆ. ಯಾವ ಕಡೆಯಿಂದನೂ ಹರಿತಾ ಇದೆ, ಈ ಕಡೆಯಿಂದ ಹರಿತಾ ಇದೆ ಆ ಕಡೆಗೆಲ್ಲ. ಅಲ್ಲಿ ನೋಡು ಗುರು ಹೆಂಗಿದೆ, ಸ್ವರ್ಗ. ಸ್ವಲ್ಪ ಕಡೆ ಹಾಕಿದ್ದಾರೆ, ಎಲ್ಲಾ ಕಡೆ ಹಾಕಿಲ್ಲ. ಇಲ್ಲಿ ಪ್ರಾಣಿಗಳು ತುಂಬಾ ಇದೆ. ರೋಡಲ್ಲಿ ಹೋಗ್ತಾ ನಿಲ್ಸ್ಬಿಟ್ಟು ಪ್ರಾಣಿಗಳಿಗೆ ಫೀಡ್ ಮಾಡೋದಾಗ್ಲಿ ಅಥವಾ ಅವುಗಳಿಗೆ ರೋಡಲ್ಲಿ ಹಾಕ್ಬಿಟ್ಟು ಹೋಗೋದಾರೆ ಆಗ್ಲಿ, ಆ ತರ ಮಾಡಬೇಡಿ ಯಾರುನು. ಯಾಕೆ ಅಂತ ಹೇಳಿದ್ರೆ ನೀವೇನಾದ್ರು ಬಿಸಾಕ್ ಹೋದ್ರಿ ಅಥವಾ ರೋಡಲ್ಲಿ ಏನಾದ್ರು ಬಿಟ್ಟೋದ್ರಿ ಅಂತ ಅಂದ್ರೆ ಹಸುವಿಗೆ ಬಂದು ತಿನ್ನಕ್ ನೋಡುತ್ತೆ. ವೆಹಿಕಲ್ಸ್ ನವ್ರು ಏನ್ ಮಾಡ್ತಾರೆ, ಸ್ಪೀಡ್ ಅಲ್ಲಿ ಇರ್ತಾರೆ, ಕಂಟ್ರೋಲ್ ಆಗಲ್ಲ, ಬಂದು ಟಚ್ ಮಾಡಿದಾಗ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅವುಗಳ ಸಂಖ್ಯೆನೂ ಕೂಡ ಕಮ್ಮಿ ಆಗುತ್ತೆ. ಅದನ್ನ ನಾವೇ ಉಳಿಸ್ಕೊಬೇಕು. ಆ ತರ ತಪ್ಪನ ಯಾರು ಮಾಡಕ್ ಹೋಗ್ಬೇಡಿ. ನಾವು ಓಡಾಡ್ತಿರೋದೇ ಅವುಗಳಿರೋ ಜಾಗದಲ್ಲಿ, ಅವುಗಳನ್ನ ಅಂತ ಕೆಲಸ ಮಾಡಬೇಕು. ಇಲ್ಲಂತೂ ಒಂದೊಂದು ವ್ಯೂ ಪಾಯಿಂಟ್ ಕೂಡ ಒಂದೊಂದು ಮಜಾ ಕೊಡ್ತಾ ಇದೆ. ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸ್ತಾ ಇದೆ ಬೆಟ್ಟಗಳಂತ. ಈ ಕಡೆ ಕಾಡು, ಈ ಕಡೆ ಬೆಟ್ಟ, ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ರೋಡಲ್ಲಿ ಹಸುಗಳು ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಇವೆಲ್ಲೂ ಮೂಮೆಂಟ್ ಆಗಲ್ಲ. ಹೌದು, ಒಂದು ಗಾಡಿ ಯಾರೋ ನೋಡಿದ್ರು ಇದ್ರ ಬಿಟ್ಟು ಎಲ್ಲೂ ಹೋಗಲ್ಲ ಅಷ್ಟೇ. ಇದೊಂದು ಲೈನು. ಕಾರಲ್ಲಿ ಬರೋರು, ಸ್ಪೀಡಾಗಿ ಬರೋರು ಏನು ಮಾಡಂಗಿಲ್ಲ, ನಿಲ್ಸಲೇಬೇಕು. ಯಾಕಂದ್ರೆ ಇದು ಅದ್ರ ಜಾಗ. ಆದಷ್ಟು ಎಲ್ಲ ನೋಡ್ಕೊಂಡು ಓಡಾಡಿ, ಸ್ಪೀಡ್ ಕಮ್ಮಿ ಮಾಡ್ಕೊಂಡು ಓಡಾಡಿ. ಈ ಥರ ನೋಡ್ತಾ ಇರ್ಬೋದು, ಪ್ರಾಣಿಗಳೆಲ್ಲ ರೋಡಲ್ಲೇ ಇರುತ್ತೆ. ಅವು ಜಾಗದಲ್ಲಿ ನಾವು ಬಂದಿರೋದು, ನಮ್ಮ ಜಾಗದಲ್ಲಿ ಅವರೆಲ್ಲ ಬಂದಿರೋದು. ನೋಡಿ ಆನಂದ ಪಡಿ. ಅದನ್ನು ಬಿಟ್ಟು ಯಾವುದನ್ನು ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಆಗಲಿ ವೇಸ್ಟ್ ಆಗಲಿ ಯಾವುದನ್ನು ಬಿಸಾಕಬೇಡಿ. ಯಾವುದೋ ಬೇರೆ ಕಂಟ್ರಿ ಥರ ಕಾಣಿಸ್ತಾ ಇದೆ. ರೋಡ್ ಒಂದು ಚೆನ್ನಾಗಿದ್ದಿದ್ರೆ ಬೇರೆ ಕಂಟ್ರಿನೇ. ನಮ್ಮ ಕರ್ನಾಟಕನೂ ಯಾವುದಕ್ಕೇನು ಕಮ್ಮಿ ಇಲ್ಲ. ರೋಡ್ ಅನ್ನೋ ವಿಷಯಕ್ಕೆ ಬಂದರೆ ಎಲ್ಲ ಕಡೆ ಹಂಗೆ ಆಗಿರುತ್ತೆ. ಹೌದು, ಅದೇನೋ ನಿಜ. ಕರ್ನಾಟಕ ಅಂತ ಗೊತ್ತಾಗಕ್ಕೆ ರೋಡೇ ಟ್ರೇಡ್ ಮಾರ್ಕ್. ಎಲ್ಲಿಂದ ಎಲ್ಗೋದ್ರು ಅಷ್ಟೇ, ರೋಡ್ ಮಾತ್ರ ಚೆನ್ನಾಗಿರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅನ್ಕೊಂತ ಜೀವನನೇ ಮುಗ್ದೋಗಿರುತ್ತೆ. ಹೌದು, ಬರೀ ಬಿಲ್ಡಿಂಗು ಅದು ಇದು ಎಲ್ಲ ಇರುತ್ತೆ. ಆದರೆ ನೋಡಬೇಕು ಅಂದ್ರೂ ಪರಿಸರ ಇರಲ್ಲ. ಇಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇಲ್ಲೊಂದು ಒಳ್ಳೆ ಚೆನ್ನಾಗಿರೋ ರೋಡ್ ಮಾಡಿದರೆ ತುಂಬಾ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬೋರ್ಡ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ, ಅಲ್ಲೇ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇದು ನಮ್ಮ ದೇಶ ಅಂದರೆ. ನೋಡ್ತಾ ಇರ್ಬೋದು, ಅಲ್ಲಿಂದ ಈ ರೋಡ್ ಮಾತ್ರ ತುಂಬಾ ಮಜಾ ಕೊಡ್ತಾ ಇದೆ ನೋಡೋದಕ್ಕೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಕಣ್ಣಲ್ಲಿ ನೋಡೋದಕ್ಕೆ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ನೋ ಪಾರ್ಕಿಂಗ್ ಅಂತ ಎಲ್ಲ ಕಡೆನೂ ಮೆನ್ಷನ್ ಮಾಡಿದ್ರು. ಆದರೆ ಎಲ್ಲ ಪಾರ್ಕಿಂಗ್ ಮಾಡಿಕೊಂಡು ಈ ಥರ ರೋಡಲ್ಲಿ ಫೋಟೋ ತಗೋತಾನೆ ಇದ್ದಾರೆ. ಹೆಂಗಿದೆ ಗುರು ಫೀಲ್ಸು. ಅಬ್ಬಾ ನೋಡಕ್ಕೆ 2 ಕಣ್ಣು ಸಾಲಲ್ಲ, ಇನ್ನೊಂದೆರಡು ಕಣ್ಣು ಬೇಕು ಅನಿಸ್ತಾ ಇದೆ ಇವಾಗ. ಇವ್ರಿಗೆಲ್ಲ ಏನಾದ್ರು ತರಬೇಕಿತ್ತು, ತರಕ್ಕಾಗಿಲ್ಲ. ತಂದ್ರೆ ಅದೇ ನಾನು ಹೇಳಿದ್ನಲ್ಲ ಆ ಥರ ಆಗುತ್ತೆ ಅಂತ. ಯಾರು ಕೂಡ ತರೋದಿಲ್ಲ, ನೀವು ತರಬೇಡಿ. ಕುದುರೆ ಮುಖಕ್ಕೆ ಯಾರೇ ಕಡೆ ಎಂಟ್ರಿ ಆದ್ರೂ ಕೂಡ ಈ ದೇವ್ರಿಗೆ ದರ್ಶನ ಮಾಡ್ಕೊಂಡೆ ಅಂತೆ ಮುಂದೆ ಹೋಗೋದು. ಇಲ್ಲಿ ಒಂದು ಶೂ ಅಥವಾ ಚಪ್ಪಲಿ ಬಿಟ್ಟು ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕೂ ಭಯ. ಯಾಕೆ ಅಂತ ಅಂದರೆ ಇವ್ರು ನಮ್ಮ ಬಾಸ್ ಇದ್ದಾರೆ. ಅವ್ರು ಏನಾದರೂ ಕೀಟ್ಲೆ ಮಾಡಿ ಏನಾದ್ರು ಎಡವಟ್ ಮಾಡಿಬಿಡ್ತಾರೆ, ಆಮೇಲೆ ಮನೆಗೆ ಹೋಗೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಒಂದು ಸಕ್ಕದಾಗಿರೋ ಫಾಲ್ಸ್ ಮುಂದೆ ನಿಂತಿದ್ದೀವಿ ನಾವು. ಈ ಗಾಡಿ ಹಿಂಗೆ ನಿಲ್ಸ್ಕೊಂಡು ಈ ಥರ ಹಿಂಗೆ ಫಾಲ್ಸ್ ನೋಡ್ತಾ ಇರೋದಕ್ಕೆ ಏನು ಮಜಾ ಕೊಡ್ತಾ ಇದೆ ಗೊತ್ತಾ. ಇದೇ ನೀವು ನೋಡ್ತಾ ಇದ್ದೀರಾ, ಇದು ಕಡಂಬಿ ಫಾಲ್ಸ್ ಅಂತ. ಇದು ಕುದುರೆ ಮುಖ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ. ಈ ಕಡೆಯಿಂದ ಹಿಂಗೆ ಹರ್ಕೊಂಡು ಹೋಗುತ್ತೆ ನೀರು ಮೇಲೆಯಿಂದ ಬಂದು. ಆ ನೀರು ನೋಡುಗರು ಹಾಲು ಥರ ಹೋಗ್ತಾ ಇದೆ.